ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವರ್ಷ. ಫ್ರೆಂಡ್ಸ್ ನೋಡಿ, ಕುಕ್ಕರ್ನಲ್ಲಿ ಸುಲಭವಾಗಿ ಕೇಕ್ ಮಾಡಬಹುದು. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನು 1 ಗ್ಲಾಸ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ನೋಡಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಯಾವ ಗ್ಲಾಸಲ್ಲಿ ನಾವು ಸಕ್ಕರೆ ತೊಗೊಂಡಿದ್ವಲ್ಲ, ಅದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ತೀನಿ. 2 ಗ್ಲಾಸ್ ಹಾಕ್ಕೊಳ್ತೀನಿ ಗೋಧಿ ಹಿಟ್ಟನ್ನ. ನಾವು ಅಳತೆ ಯಾವ್ದು ತೊಗೊಂಡಿರ್ತೀವಲ್ಲ ಅದರಲ್ಲೇ ತೊಗೊಳ್ಬೇಕಾಗುತ್ತೆ ಎಲ್ಲನೂ. 2 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಲ್ಲ, ಅದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸು ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಳ್ತೀನಿ. ಆಮೇಲೆ ನೋಡಿ, ಹಾಲು ಸ್ವಲ್ಪ 1/4 ಗ್ಲಾಸಷ್ಟು ತೊಗೊಂಡಿದ್ದೀನಿ ಹಾಲು. ಆಮೇಲೆ 1/4 ಗ್ಲಾಸಷ್ಟು ಆಯಿಲ್ ತೊಗೋತೀನಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ತೊಗೊಳ್ಬೋದು. ನೋಡಿ, ಒಂದು ಸ್ವಲ್ಪ 2ರಿಂದ 3 ನಾನು ಚಕ್ಕೆ ಲವಂಗನ ಕುಟ್ಟಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಇಲ್ಲ ಅಂದರೆ ನೀವು ಬೆಣ್ಣೆ ತೊಗೊಳ್ಬೋದು. 2ರಿಂದ ಯಾವ್ದಾರ ತೊಗೊಳ್ಬೋದು. ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋದಾ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಕುಕ್ಕರ್ನಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಕೇಕ್ ಇದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ತೆಗೆದಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ನೆಸ್ಕೆಫೆ ಸನ್ರೈಸ್ದು ನಾನು ₹2 ಕಾಫಿ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಟ್ಬಿಡ್ತೀನಿ ಅದು ನೆನೆಯೋಕ್ಕೆ ಅಂತ. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ, ಇಷ್ಟಾದರೆ ಸಾಕು. ಒಂದ್ಸಲಿ 1 ಸ್ಪೂನ್ ತೊಗೊಂಡು ನೋಡಿ ಕಲಸಿಟ್ಬಿಡೋಣ ಸ್ವಲ್ಪ ನೆನೀಲಿ ಅಂತ. ಇವಾಗ ನೋಡಿ, ಇವಾಗ ಇದಕ್ಕೆ ಏನೇನು ಹಾಕೋದು ಅಂತ ನೋಡ್ತೀನಿ. ಇವಾಗ ನಾನು ಗೋಡಂಬಿನ ಸಣ್ಣ ಪೀಸ್ ಮಾಡ್ಕೊಂಡಿದ್ದೆ. ಆಮೇಲೆ ಚಾಕೋ ಚಿಪ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ತೊಗೊಳ್ಬೋದು, ಬೇಕಾದ್ರೆ ಏನಾದರೂ ನೋಡಿ, ನಾನು ಇದಕ್ಕೆ ಇದು ಪೈನಾಪಲ್ ಎಸೆನ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇನ್ನೂ ತೊಗೊಂಡಿದ್ದೀನಿ ನಾನು, ಒಂದು ಪ್ಯಾಕೆಟ್ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಇದು 2 ನಿಮಿಷ ಆಗಿದೆ. ಇದನ್ನು ಹಾಕ್ಕೊಳ್ತೀನಿ ಇವಾಗ ಕಾಫಿ ಪೌಡರ್ನ. ಲಾಸ್ಟಿಗೆ ನೋಡಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲನೂ ಅದು ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಲಿಸ್ಬೇಕದು. ನೋಡಿ, 1 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇವಾಗ ನೋಡಿ, ಅದನ್ನು ಕೈ ಬಿಡಬಾರ್ದು, ಚೆನ್ನಾಗಿ ಕಲಿಸ್ಬೇಕು, ಅದು ಬೀಟ್ ಮಾಡೋ ಹಾಗೆ. ನೋಡಿ ಹೇಗೆ ಮಿಕ್ಸ್ ಮಾಡ್ತೀನಲ್ಲ, ಕೈ ಬಿಡಬಾರ್ದು, ಫಾಸ್ಟಾಗಿ ನಾವು ಇದನ್ನು ಸ್ವಲ್ಪ ಬೀಟ್ ಮಾಡಬೇಕು ಸ್ಪೂನ್ ಸಹಾಯದಿಂದ. ನೋಡಿ, ಈಗ ಆಗಿದೆಯಲ್ಲ, ಇವಾಗ ಇಷ್ಟಾದರೆ ಸಾಕು. ಇನ್ನೂ ಒಂದ್ಸಲಿ ಮಾಡ್ಕೊಳ್ಳೋಣ ಬೇಕಂದರೆ. ಇದಾಗಿದೆ ನೋಡಿ. ಇವಾಗ ನೆಕ್ಸ್ಟ್ ನೋಡಿ, ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೆ ನೋಡಿ, ನಾನು ಅದಕ್ಕೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಬನ್ನಿ, ನಾನು ಅದನ್ನೆಲ್ಲ ಹಾಕ್ಕೊಳ್ತೀನಿ. ಈಗ ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೇಕ್ದೆಲ್ಲ. ಇವಾಗ ಮೇಲೆ ನಾನು ತಿರ್ಗಾ ಸ್ವಲ್ಪ ಚಾಕೋ ಚಿಪ್ಸ್ನ ಉದುರಿಸ್ಕೊಳ್ತೀನಿ. ನಿಮ್ಗೆ ಏನು ಬೇಕೋ ಉದುರಿಸ್ಕೊಳ್ಬೋದು, ಸ್ಪೂನ್ಸು, ಡ್ರೈ ಫ್ರೂಟ್ಸ್ ಎಲ್ಲ. ಇವಾಗ ನೋಡಿ, ಒಂದು ನಾನು ದಪ್ಪನೆಯ ತೆವಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಕುಕ್ಕರ್ ಕ್ಲೋಸ್ ಮಾಡ್ತೀನಿ. 30ರಿಂದ 35 ನಿಮಿಷ ನಾವು ಮಾಡ್ಕೋಬೋದು. ನೋಡಿ, ಇದಾಗಿದೆ. ಒಂದ್ಸಲಿ ನಾವು ಟೆಸ್ಟ್ ಮಾಡೋಣ. ಅದು ಅಂಟಲಿಲ್ಲ ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಬನ್ನಿ ನೋಡಿ, ಇದೆಲ್ಲ ರೆಡಿಯಾಗಿದೆ. ಈಗ ಒಂದ್ಸಲಿ ಒಂದು ಚಾಕು ಸಹಾಯದಿಂದ ಇವಾಗ ಒಂದ್ಸಲಿ ಚೆನ್ನಾಗಿ ಎಲ್ಲ ಕಡೆ ಅದು ಬಿಡಲಿ ಅಂತ ನಾನು ಸ್ವಲ್ಪ ಕಟ್ ಮಾಡ್ಲಿಕ್ಕೋಸ್ಕರ ಎಲ್ಲ ಕಡೆ ನಾನು ಇದು ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಕೇಕ್ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.